ಕಿಸಿಯಕ್ಕಾದ್ರೆ ಕಿಸಿಬೇಕು, ಇಲ್ಲ ಅಂದ್ರೆ ಮೂಲೆಯಲ್ಲಿ ಕುತ್ಕೊಂಡು ಮುಚ್ಕೊಂಡಿರ್ಬೇಕು. ಅದನ್ ಬಿಟ್ಬಿಟ್ಟು ನನ್ನ ಹೆಸರ ಕಾಲ್ ಮಾಡ್ತೀಯಾ? ಅಣ್ಣ ಜಸ್ಟ್ ಮಿಸ್ ಆಗ್ಬಿಟ್ಟ ಅಣ್ಣ. ಈಗಾಗ ಎಲ್ರು ಮಾತಾಡ್ಕೊತಾ ಇದಾರೆ. ಪೂಜಾರಿ ಬೈರಾಮನ್ ಕಡೆ ಒಂದ್ ಹೊಡೆದಂತೆ, ಅಂದ್ರೆ ಏನು ಕಿಸಿಯಕ್ಕಾಗ್ಲಿಲ್ವಂತೆ ಅಂತ. ಇದ್ರ ಮಧ್ಯೆ ನಿಂದು ಬೇರೆ. ಏನು ಅವನ್ ತಲೆ ತಂದು ನಿನ್ ಖುಷಿ ಪಡ್ಸೋಣ ಅಂತ ಹೋದೆ ಅಣ್ಣ. ಹೌದಾ? ನೀನೆಲ್ಲ ಬಿಚ್ಚಾಕೊಂಡು ಖರಾಬ ಕುಡಿದ್ರೆ ಈ ಬೈರಾಮಂಗ್ ಖುಷಿ ಆಗುತ್ತೋ? ಆ ಪೂಜಾರಿ ಐನಾತಿ ನನ್ನ ಮಗ ತಂಗನ ತುಪ್ಪ ತಿನ್ಕೊಂಡೇ ಬೆಳೆದವನೆ. ಬುದ್ಧಿ ಜಾಸ್ತಿ. ನೀವೆಲ್ರೂ ಮಟನ್ ತಿನ್ಕೊಂಡ್ ಬೆಳ್ತಿದ್ದೀರಾ, ಬುದ್ಧಿ ಕಡಿಮೆ. ಮಂತ್ರ ಮುಂಡೆವು. ಅವನನ್ನು ಹೊಡಿಬೇಕು ಅಂದ್ರೆ ಅವನ ಸ್ಟೈಲಲ್ಲೇ ಹೊಡಿಬೇಕು. ಅಣ್ಣ ಹಾಗಾದ್ರೆ ಹುಡುಗರ್ನೆಲ್ಲ ಒಟ್ಟು ಮಾಡ್ಬಿಡಣ. ಹೂಕ ಅಣ್ಣ. ಯಾಕೆ? ಹೋಲ್ಸಲ ಗೊತ್ತೇ ತಿನ್ನೋದಕ್ಕ. ಅಣ್ಣ ಇನ್ನೊಂದೇ ಒಂದ್ ಚಾನ್ಸ್ ಕೊಡೋಣ. ನಾನು ತಂಗ್ಳನ್ನ ತುಪ್ಪ ತಿಂದು ಒಂದ್ ಕೈ ನೋಡೇ ಬಿಡ್ತೇನೆ. ನಿನ್ ಕೈಲೇನಾಗುತ್ತೋ ನನ್ನ ಮಗನೇ. ಅವನ್ನ ಹಿಡಿಬೇಕು ಅಂದ್ರೆ ಯಾವ ಸ್ಕೆಚ್ ಹಾಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾವನ್ನ ಹಿಡಿಬೇಕು ಅಂದ್ರೆ ಉಂಗಿ ದಾಸಯ್ಯ ಬರ್ಲೇಬೇಕು. ಅಮ್ಮ ಮಲ್ಕೊಂಡ್ರ? ಮಲ್ಕೊಂಡ್ರು. ಏನು ಅಮ್ಮವ್ರ ಲುಕ್ ಒಂಥರ ಇದೆ? ಕೋಪನ? ಏನಾಯ್ತು? ನಾನ್ ನಿಮ್ಮನ್ನ ಒಂದ್ ವಿಷಯ ಕೇಳ? ಕೇಳು. ದೇವಸ್ಥಾನದಲ್ಲಿ ಇವತ್ತ ಆ ಇನ್ಸಿಡೆಂಟ್ ನೋಡಿದಾಗಿಂದ ನನಗೆ ಯಾಕೋ ತುಂಬಾ ಭಯ ಶುರುವಾಗ್ಬಿಟ್ಟಿದೆ. ನಾನ್ ಚಿಕ್ಕವಳಿದ್ದಾಗಿಂದ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮಚ್ಚಗಳ ಮಧ್ಯೆನೆ. ಯಾಕೆಂದ್ರೆ ನಮ್ಮಪ್ಪ ಒಬ್ಬ ದೊಡ್ಡ ರೌಡಿ. ಅವ್ರು ನಮ್ಮಮ್ಮನ ಜೊತೆ ಮಲಗುವಾಗ್ಲೂ ಮಚ್ಚನ್ನ ಪಕ್ಕದಲ್ಲೇ ಇಟ್ಕೊಂಡು ಮಲಗ್ತಾ ಇದ್ರು. ಆದ್ರೆ ನೋಡ್ತಾನೆ ನಮ್ ಕಣ್ಣೆದುರಿಗೇನೆ ಮರ್ಡರ್ ಹೋದ. ಹಾವ್ ಹಿಡಿಯೋನೆ ಹಾವ್ ಕಟ್ ಸತ್ತ ಅಂತಾರಲ್ಲ ಹಾಗೆ ಮಚ್ಗಳನ್ನ ಹಿಡಿತಾ ಇದ್ದ ನಮ್ಮಪ್ಪ ಅದೇ ಮಚ್ನಿಂದಾನೆ ಕೊಲೆಯಾಗಿ ಹೋದ. ತಂದೆ ಆದವನು ಮಕ್ಳಿಗೆ ಆಟ ಆಡೋದಿಕ್ಕೆ ಅಂತ ಬೊಂಬೆಗಳನ್ನ ತಂದ್ಕೊಡ್ತಾನೆ. ಆದ್ರೆ ನಮ್ಮಪ್ಪ ಮಾತ್ರ ಲಾಂಗು ಮಚ್ಚು ಅಂತ ತಂದ್ಕೊಡ್ತಾ ಇದ್ದ. ನಾನ್ ನಿಮ್ಮನ್ನ ಇಷ್ಟಪಟ್ಟೆ, ಪ್ರೀತಿಸ್ದೆ. ಯಾಕೆ ಹೇಳಿ? ನೀವೊಬ್ಬ ಒಳ್ಳೆ ಮನಸ್ಸಿರೋ ಮನುಷ್ಯ ಅಂತ. ಆದ್ರೆ ಈಗ ನೀವು ನಮ್ಮಪ್ಪನ ದಾರಿ ಹೊರಟಿದ್ದೀರಲ್ಲ. ನಾನ್ ನಮ್ಮಪ್ಪನ ಕಳ್ಕೊಂಡ್ ಬದುಕ್ತ ಹಾಗೆ ನಮ್ಮ ಮಕ್ಕಳು ಅಪ್ಪ ಇಲ್ದೆ ಬೆಳಿಬೇಕಾ? ನಮ್ಮ ಹುಟ್ಟೋ ಮಕ್ಕಳು ನಮ್ಮಪ್ಪ ಏನು ಅಂತ ಕೇಳಿದ್ರೆ ಒಬ್ಬ ರೌಡಿ ಅಂತ ಹೇಳ್ಬೇಕಾ? ನನಗೆ ಈ ರೌಡಿ ಪೂಜಾರಿ ಬೇಕಾಗಿಲ್ಲ. ಕಾಲೇಜ್ನಲ್ಲಿದ್ದ ಶರಣ್ ಪೂಜಾರಿ ಬೇಕು. ನನಗೆ ಹಣ ಆಸ್ತಿ ಅಂತಸ್ತು ಯಾವುದು ಬೇಕಾಗಿಲ್ಲ. ಒಪ್ಪತ್ತಿನ ಗಂಜಿ ಕೊಡಿದ್ರು ಪರವಾಗಿಲ್ಲ, ನೆಮ್ಮದಿಯಾಗಿ ಬದುಕೋಣ ಅಂತ ನಿಮ್ ಜೊತೆ ಬಂದಿದ್ದು. ಆದ್ರೆ ನೀವು ಅದೇ ದಾರಿ ಹಿಡಿದ್ರೆ? ಪ್ರಿಯಾ, ನೀ ಹೇಳಿದ್ದೆಲ್ಲ ಸತ್ಯ. ನೀನ್ ಹೇಗೆ ನಿನಗ್ ಗೊತ್ತಿಲ್ಲದೆ ನನ್ನ ಲವ್ ಮಾಡ್ತೀಯೋ ಹಾಗೆ ನನಗ್ ಗೊತ್ತಿಲ್ಲದೆ ನಾನು ಮಚ್ಚ ಹಿಡಿದ್ಬಿಟ್ಟೆ. ಇವತ್ ನಾನು ಬದುಕ್ಬೇಕು ಅಂದ್ರೆ ಮಚ್ಚ ಹಿಡಿಲೇಬೇಕು. ಹಾ, ಇದನ್ನೆಲ್ಲ ಯಾರು ಶುರು ಮಾಡಿದ್ದು? ನಿಮ್ಮವ. ಅವನ ಅಂತ್ಯ ಆಗೋವರೆಗೂ ನಾನು ಮಚ್ಚ ಬಿಡೋದಕ್ಕಾಗಲ್ಲ. ಇದಕ್ಕೇನಾದ್ರೂ ಒಂದು ಅಂತ್ಯ ಅಂತಿದ್ರೆ ಆ ದೇವ್ರ ಕೈಲಿದೆ, ನನ್ನ ಕೈಲಲ್ಲ. ಭಯರಾಮ, ಅಷ್ಟೊಂದು ಅರ್ಜೆಂಟ್ ಆಗಿ ಬರ್ಲಿಕ್ಕೆ ಹೇಳಿದಲ್ಲ, ಏನ್ ವಿಷಯ? ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡಿ ಬಹಳ ಖುಷಿ ಆಯ್ತು. ಆ ಪೂಜಾರಿ ಕಟ್ಟ ತಡೆಯಕ್ಕಾಗ್ತಾ ಇಲ್ಲ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಅವನು ನೆತ್ಬಿಡ್ಬೇಕಷ್ಟೇ. ಅಷ್ಟೇ ವಿಷಯನ ಬಿಟ್ಟು ಬಿಡೋದನ್ನ? ಇಲ್ಲ ಭಯ, ಅವ್ನು ನೋಡಿದ್ರೆ ನನಗೆ ಭಯ ಆಗುತ್ತೆ. ನೋಡಿ, ನಿಮಗ್ ಸುಪಾರಿ ಒಪ್ಪಿಸ್ತಾ ಇದ್ದೀನಿ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಕೊಚ್ಚಾಕ್ಬಿಡಿ. ಏಯ್ ಬೈರಾಮ, ಆ ಪೂಜಾರನ್ ಹೊಡೆದಾಕದೇನ್ ದೇವಸ್ಥಾನ ಗಂಟೆ ಬಾರ್ದಂಗೆ ಅನ್ಕೊಂಡ್ಬಿಟ್ಟಿದ್ಯ? ಏನ ಸುಲಭ ಅನ್ಕೊಂಡಿದ್ಯ? ಏನೋ ಸಾಕಷ್ಟು ಮಂದಿ ಇಟ್ಟಲ್ಲ ಅವನು. ಅನ್ನ ಮನಸ್ ಪೆಟ್ಟಾಡಂಟೆ ವಾಟ್ ರೇಪೆ ಡೀಲ್ అయిపోతాడు. ಅದಕ್ಕೆ ಅಲ್ವಾ ಅಣ್ಣನ ಹತ್ರ ಬಂದಿರೋದು. ಗಜೇಂದ್ರ, ಮರೇಪ್ಪನ ಪಾಳಿ ಶಿವನಿಗೆ ಫೋನ್ ಮಾಡು. ಶಿವ, ಅವ್ನ್ದು ಏನ ಪೂಜಾರಿ ಜಾಸ್ತಿ ಆಗ್ಬಿಡದಂತ ಅವ್ನು ಎತ್ಬಿಡ್ಲ. ಅವನ್ನ ಬೈರಾಮಗೇನೋ ಬಹಳ ಕಾಟ ಕೊಡ್ತಾವಂತೆ. ಭಯರಾಮ, ಆ ವಿಷಯ ಬಿಟ್ಬಿಡು, ಮಂಡ್ಯ ವಿಷಯ ಬೇಡ. ಆ ಡೀಲು ನನ್ನದು. ಆಯ್ತು ಭಯ, ನಾನೇನ್ ಬರ್ತೀನಿ. ಪರ್ಫೆಕ್ಟ್. ಪೂಜಾರಿ ನೋಡೋದಕ್ಕೆ ಮುಟ್ ನಿಂತಿರೋ ಮುದಿ ರೌಡಿಗಳನ್ನೆಲ್ಲ ಒಟ್ಟು ಮಾಡ್ತಾ ಇದ್ಯಾ? ನಿನಗೆ ಹಂಗೆ ವಿಷಯ ಗೊತ್ತಾಯ್ತು?
ಈ ಮುನ್ನ ಆಕ್ಟ್ ಮಾಡಿದ್ರು ಆಕ್ಟ್ರೆ, ಲಾ ಓದಿದ್ರು ಲಾಯರ್ರೆ. ಪೂಜಾರನ್ನ ಎತ್ಬಿಡೋದಕ್ಕೆ ಒಂದ್ ಟಿಪ್ ಕೊಡ್ತೀನಿ, ಹೇಳ್ತೀಯಾ? ನೀನ್ ಪೂಜಾರಿನ ಎತ್ಬಿಡಕ್ಕೆ ಟಿಪ್ ಕೊಡ್ತೀಯಾ? ನಿನಗೂ ಗೊತ್ತು, ನನಗೂ ಗೊತ್ತು, ಇದು ಅಂಡರ್ ವರ್ಲ್ಡ್, ರಾಜಕೀಯಕ್ಕಿಂತಲೂ ಖತರ್ನಾಕ್ ಫೀಲ್ಡ್. ಇಲ್ಲಿ ಯಾರು ಯಾವಾಗ ಯಾವ ಕ್ಷಣದಲ್ಲಿ ಬೇಕಾದ್ರೂ ದೋಸ್ತಿನೂ ಆಗ್ಬೋದು, ದುಶ್ಮನ್ನೂ ಆಗ್ಬೋದು, ಅಲ್ವಾ? ಎಲೇ, ಗೊತ್ತಾಯ್ತು ಬಿಡ, ಸಾಥ್ ಕೊಡ್ತೀನಿ ಅಂತ ನನಗೆ ಪ್ಲಾನಾ? ಏನ್ ಬೇಕಾದ್ರೆ ತಿಳ್ಕೊ. ಫಯಾಜ್ ಬೈ ಹತ್ರ ಇಷ್ಟು ದಿವಸ ನಿಯತ್ ನಾಯಿ ತರ ಯಾಕಿದ್ದೆ ಗೊತ್ತಾ? ಅವ್ನು ನೆಕ್ಸ್ಟ್ ಶಿವಾಜಿನಗರ ನನ್ನ ಹ್ಯಾಂಡ್ ಓವರ್ ಬರುತ್ತೆ ಅಂತ. ಆದ್ರೆ ಆ ಪೂಜಾರಿ ಅಡ್ಡ ಬಂದು ನನ್ನ ಪ್ಲಾನ್ ಎಲ್ಲ ಗಡ್ಬಡ್ ಆಗೋಯ್ತು. ಪೂಜಾರಿ ನೆತ್ತೋದಕ್ಕೆ ನಾನ್ ಸಾಥ್ ಕೊಡ್ತೀನಿ. ನನ್ನ ಮಾತು ಕೇಳಿಲ್ಲ ಅಂತಂದ್ರೆ ಪೂಜಾರಿ ನಾನು ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ. ಸೋತ್ಲ ಅವ್ರಿಗೆ ಬಾರ್. ಓಕೆ? ಲೇ ಮುನ್ನ, ಮುಂದೆ ತಪ್ಕೊಂಡು ಹಿಂದೆ ಚೂರಿ ಹಾಕೋ ನನ್ ಮಗ ನೀನು ಅಂತ ನನಗ್ ಚೆನ್ನಾಗ್ ಗೊತ್ತು. ಆ ಪೂಜಾರಿನೆಲ್ಲ ಹೋಲ್ಸೇಲ್ ಆಗಿ ನಿಮ್ಗೆಲ್ರಿಗೂ ಡೀಲ್ ಇಟ್ಟಿದ್ದೀನಿ. ಆ ದಿನ ಬರ್ಲಿ ಮೇನು ಅಂತ ತೋರಿಸ್ತೀನಿ.